ಗೌಡವಾಡ ಪಿಕೆಪಿಎಸ್ ನೂತನ ಅಧ್ಯಕ್ಷರಾಗಿ ಸುರೇಶ್ ಕೊಟಬಾಗಿ, ಉಪಾಧ್ಯಕ್ಷರಾಗಿ ಸೆಟಗೌಡ ದೇಸಾಯಿ ಅವಿರೋಧವಾಗಿ ಆಯ್ಕೆ. ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ಸುರೇಶ್ ಕೊಟಬಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸೆಟಗೌಡ ದೇಸಾಯಿ ಅವಿರೋಧವಾಗಿ ಆಯ್ಕೆಯಾದರು. ಉಳಿದ 2.5 ವರ್ಷದ ಅವಧಿಗೆ ಚುನಾವಣೆ ಜರುಗಿತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ತಲಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧ ಆಯ್ಕೆ ನಡೆಯಿತು. ಗ್ರಾಮಸ್ಥರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಸತ್ಕರಿಸಿದರು. ಇನ್ನು ನೂತನ ಅಧ್ಯಕ್ಷ ಸುರೇಶ್ ಕೊಟಬಾಗಿ ಮಾತನಾಡಿ, 2.5 ವರ್ಷದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ. ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ರಮೇಶ್ ಕತ್ತಿ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆಯಿತು. ಒಳ್ಳೆಯ ಆಡಳಿತ ನಡೆಸುವ ಮೂಲಕ ಗ್ರಾಮಸ್ಥರ ಮನ್ನಣೆ ಗಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಬಸಗೌಡ ದೇಸಾಯಿ, ಭಾರತಿ ಪಂಚಪ್ಪಗೋಳ್, ಹೈದರ್ ಬೇಗ್ ಇನಾಮದಾರ್, ಭೀಮಪ್ಪ ಮಗದುಮ್ಮ, ಶೈಲಾ ನಾಯ್ಕ, ಮಧು ಪಾಟೀಲ್, ಪ್ರಕಾಶ್ ದೇಸಾಯಿ ಸೇರಿದಂತೆ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ ಗಂಗಾಧರಿ ಸಿರಗಾಮಿ, GS5 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತಿನ ದಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗೌಡಾಡ ಗ್ರಾಮದಲ್ಲಿ ನನ್ನನ್ನು ಸುರೇಶ್ ಶಿವಪ್ಪ ಕೊಟಬಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಹಾಗೂ ಉಪಾಧ್ಯಕ್ಷರಾಗಿ ಚಟಗೌಡ ಲಕ್ಕಮಗೌಡ ದೇಸಾಯಿ ಅವರನ್ನು ಉಪಾಧ್ಯಕ್ಷರಿಗೆ ಅವಿರೋಧ ಆಯ್ಕೆಯಾಗಿದೆ. ಈ ಅವಿರೋಧ ಆಯ್ಕೆಯಲ್ಲಿ ನಮ್ಮ ಗೌಡಾಡ ಗ್ರಾಮದ ಎಲ್ಲ ಸದಸ್ಯರು, ಊರಿನ ಸರ್ವ ಸಮಸ್ತ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿಯವರ ಮಾರ್ಗದರ್ಶನದಲ್ಲಿ ಅವರ ಉಸ್ತುವಾರಿಯಲ್ಲಿ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಅವರ ಆಶೀರ್ವಾದದಿಂದ ನಾವು ಆಗಿದ್ದೇವೆ ಹೇಳಲು ಇಷ್ಟಪಡ್ತೀನಿ. ಮತ್ತು ನಮಗೆ ಗೌಡಾಡ ಗ್ರಾಮದ ಸಂಸ್ಥೆಗೆ ಬೆನ್ನೆಲುಬಾಗಿ ರಮೇಶಣ್ಣ ಕತ್ತಿಯವರು ನಮಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ನಾವು 7 ವರ್ಷದಲ್ಲಿ 5 ಗುಂಟೆ ಜಾಗವನ್ನು ತೆಗೆದುಕೊಂಡು ಬಿಲ್ಡಿಂಗ್ ಮಾಡಿದ್ದೇವೆ. ಮತ್ತು ನಾನು ಉಪಾಧ್ಯಕ್ಷರು ಕೂಡಿ ಇನ್ನು ಮುಂದೆ ಪ್ರಾಮಾಣಿಕವಾಗಿ ಎಲ್ಲರೂ ಜನರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತೀವಿ ಎಂದು ತಮ್ಮಲ್ಲಿ ಎಲ್ಲರಿಗೂ ಧನ್ಯವಾದ.